ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಸೊ ಇವಾಗಲೇ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಮಗಳಿದು ಇಯರ್ ಪಾಸಿಂಗ್ ಮಾಡುವುದು ವಿಡಿಯೋ ಹಾಕಿದ್ದೇನೆ. ಬಟ್ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ನಮ್ಮ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಅಂದರೆ ಎಲ್ಲರನ್ನು ಇನ್ವೈಟ್ ಮಾಡಿ ಒಂದು ಇಯರ್ ಪಾಸಿಂಗ್ ಸೆರೆಮನಿದು ಫಂಕ್ಷನ್ ಇಟ್ಟಿದ್ದೇವೆ. ಸೊ ಅದಕ್ಕೋಸ್ಕರ ಡ್ರೆಸ್ ಆಗಬೇಕಲ್ವ. ಸೊ ನಾನಿವಾಗ ಸ್ನೋ ವೈಟಿಗೆ ಹೋಗ್ತಿದ್ದೇನೆ. 2 ಶಾಪಿಗೆ ಹೋದೆ, ಬಟ್ ನನಗಲ್ಲಿ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಇವಾಗ ಎಲ್ಲಿಗೆ ಬರ್ತಿದ್ದೇನೆ, ಆ್ಯಕ್ಚುಲಿ ಏನಂದರೆ ನನಗೆ ಫಸ್ಟು ಡ್ರೆಸ್ ಸೆಲೆಕ್ಟ್ ಮಾಡಿ ಆಮೇಲೆ ಎಲ್ರಿಗೂ ಅದೇ ಕಲರಲ್ಲಿ ಚೂಸ್ ಮಾಡುವ ಅಂತ. ಅಂದರೆ ನನಗೆ, ನನ್ನ ಹಸ್ಬೆಂಡ್, ಮಗಳು ಮತ್ತು ಅತ್ತೆ ಮಾವ 5 ಮೆಂಬರ್ಸ್. ಯಾಕಂದರೆ ನನಗೆ ಸ್ಟಿಚ್ ಮಾಡಿಸೋದು ಬೇಡ ಅಂತ ಅನಿಸಿತ್ತು. ಆಲ್ರೆಡಿ ಇದು ಏನು ಸ್ಟಿಚ್ ಮಾಡಿಸಿದರೆ ಜಾಸ್ತಿ ಆಗ್ತದೆ, ಇದಕ್ಕಾದರೆ ಜಾಸ್ತಿ ಏನಾಗೋದಿಲ್ಲ ಅಂತ. ಸೊ ಇವಾಗ ಗೋಲ್ಡನ್ ಕಲರಲ್ಲಿ ನಾವು ಚೂಸ್ ಮಾಡಿದ್ವಿ. ಅದೇ ಕಲರಲ್ಲಿ ಮಗಳಿಗೂ ಮತ್ತು ಎಲ್ರಿಗೂ ಸಿಕ್ಕಿತ್ತು ನಮಗೆ. ಆಮೇಲೇನು ಇವಳಿಗೆ ಚಪ್ಪಲ್ ಆಗಬೇಕಲ್ವ, ಅದನ್ನು ಕೂಡ ಸೆಲೆಕ್ಟ್ ಮಾಡಿದ್ವಿ. ಅದಾದ ನಂತರ ನಾವು ಹೋಟೆಲ್ಗೆ ಹೋಗಲಿಲ್ಲ, ಸಿಂಪಲ್ಲಾಗಿ ಈ ಥರದ್ದೇನಾದರೂ ತಿನ್ನುವ ಅಂತ ಇತ್ತು. ಸೊ ಪಿಜ್ಜಾ ಮತ್ತು ಬ್ರೋಸ್ಟೆಡ್ ಈ ಥರ ಎಲ್ಲ ಚಿಕನ್ ಎಲ್ಲ ತಿಂದ್ವಿ. ನಾವು ಸ್ವಲ್ಪ ಲೇಟಾಗಿತ್ತು, ಅದಕ್ಕೆ ಇದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ ಅಷ್ಟೇ. ಅದೇ ದಿನ ಅವತ್ತು ನೈಟ್ ಒಂದು ಅರಬಿಕ್ ನೈಟ್ ಫಂಕ್ಷನ್ ಇತ್ತು. ಆ್ಯಕ್ಚುಲಿ ಅದು ಗ್ರೂಮ್ ಇದ್ದು. ನೀವು ಅಂದ್ಕೊಂಡಿರ್ಬೋದು ಯಾಕೆ ಇಷ್ಟು ಲೇಟಾಗಿ ಎಲ್ಲ ಲಾಗ್ ಮಾಡ್ತಿದ್ದಾಳ ಅಂತ. ಅವತ್ತು ಯಾಕೋ ನೀನು ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಲಿಲ್ಲ, ಮತ್ತು ನನಗೆ ಇಂಟ್ರೆಸ್ಟ್ ಕೂಡ ಹೋಗಿತ್ತು. ಇವಾಗ ಬೇಸರ ಆಗ್ತಿದೆ, ಅವಾಗಲೇ ಆಗಬೇಕಿತ್ತು ಅಂತ. ಸೊ ಇವಾಗ ನನ್ನ ಹಸ್ಬೆಂಡನ್ನೆಲ್ಲ ಇವನು ರೆಡಿ ಮಾಡ್ತಿದ್ದಾನೆ, ಅಂದರೆ ಅವನ ಕಝಿನ್. ಸುಮ್ಮನೆ ಒಂಥರ ಏನೋ ಖುಷಿ ಆಗ್ತಿದೆ, ಅದನ್ನೆಲ್ಲ ಒಂಥರ ಫನ್ ಅಲ್ವಾ. ಅದೊಂದು ನಮ್ಮಲ್ಲಿ ಇದೆ ಅರಬಿಕ್ ನೈಟ್ ಮತ್ತು ಗ್ರೂಮ್ ಟಬ್, ಇದನ್ನೆಲ್ಲ ಮಾಡ್ತಾರೆ. ನಾವೆಲ್ಲ ಪರ್ದ ಹಾಕಿದ್ವಿ, ಅವರೆಲ್ಲ ಕಂದೂರಿ ಇದೆಯಲ್ವ ಅದನ್ನೆಲ್ಲ ಹಾಕಿದ್ರು. ಒಂಥರ ಚೆನ್ನಾಗಿತ್ತು. ಮತ್ತು ಇದರಲ್ಲಿ ಸ್ಪೆಷಲ್ ಏನಂದರೆ ಈ ದಿನ ಅಂದರೆ ಈ ನೈಟ್ ಒಬ್ಬರು ಗೆಸ್ಟ್ ಬಂದಿದ್ದರು. ಯಾರು ಅಂತ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ನನ್ನ ಬ್ರದರ್ ಬಶೀರ್ ಬಾಯ್ ಆ್ಯಕ್ಚುಲಿ ಅವರಿಗೆ ಮ್ಯಾರೇಜ್ ಡೇ ಬರಲಿಕ್ಕೆ ಆಗೋದಿಲ್ಲ ಅಂತ, ಅವ್ರು ಬ್ಯುಸಿ ಪರ್ಸನ್ ಅಲ್ವಾ. ಸೊ ಅವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತ ಅವರು ಮುಂಚಿನ ದಿನವೇ ಬಂದಿದ್ದರು. ಸೊ ಆಮೇಲೆ ಅವರಿಗೆ ಏನೋ ಕುಡಿಲಿಕ್ಕೆ ಜ್ಯೂಸ್ ಅದೆಲ್ಲ ಕೊಟ್ವಿ. ತುಂಬ ಟೈಮ್ ಮನೆಯಲ್ಲೇ ಇದ್ದರು. ಆಮೇಲೆ ಏನು ಅಂದರೆ ನನ್ನ ಬ್ರದರ್ ಇದ್ದಾರೆ, ಅವರು ಕಾಂಗ್ರೆಸ್ಸಲ್ಲಿದ್ದಾರೆ, ಅಂದರೆ ನನ್ನ ಹಸ್ಬೆಂಡಿದ್ದು ಕಝಿನ್. ಸೊ ಅವರು ಕಾಂಟ್ಯಾಕ್ಟಲ್ಲಿದ್ದರಿಂದ ಹೀಗೆ ಫಂಕ್ಷನಲ್ಲಿದ್ದರು, ಅವರು ಗೆಸ್ಟಾಗಿ ಬರ್ತಾರೆ. ತುಂಬ ಒಳ್ಳೆ ಮನುಷ್ಯರು. ಆಮೇಲೆ ಏನು ನಾವು ಫೋಟೋಸ್ ಎಲ್ಲ ತೆಗೆದ್ವಿ. ಒಂಥರ ಅರಬಿಕ್ ನೈಟ್, ಅರಬೀಸ್ ಇದ್ದಾರಲ್ಲ ಅವರ ಆ ಒಂದು ಫೀಲ್ ಎಲ್ಲ ಬರ್ತಿತ್ತು ನಮಗೆ, ಅಂದರೆ ಇವರನ್ನೆಲ್ಲ ನೋಡುವಾಗ. ಆಮೇಲೆ ನಾವು ವೀಡಿಯೋ ಮಾಡಲಿಕ್ಕೆ ಕೂಡ ಹಾಗೆ ಒಬ್ಬರನ್ನು ಕರೆದ್ವಿ. ಸೊ ಹಾಗೆ ಅದಾದಮೇಲೆ ನೋಡಿ, ನಾನು ಆ್ಯಕ್ಚುಲಿ ನನಗೆ ಈ ಏನು ಇದ್ದಿದೆಯಲ್ವಾ ಮಗಳದ್ದು ಫಂಕ್ಷನ್, ಅವತ್ತು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಬ್ಯುಸಿ ಇದ್ದೆ ನಾನು ಆ ಡೇ. ಮತ್ತು ಇವಳು ಹಾಗೆ ತುಂಬ ಕೂಗ್ತಿದ್ಲು, ಅಳ್ತಿದ್ಲು, ಏನೋ ತೆಗಿಲಿಕ್ಕೆ ನನ್ನನ್ನೇ ತುಂಬ ಹಚ್ಕೊಳ್ತಿದ್ಲು. ಹಾಗೆ ನನಗೆ ವಿಡಿಯೋ ಮಾಡೋಕ್ಕೂ ಕೂಡ ಆಗಲಿಲ್ಲ. ಒಂದು ಕ್ಲಿಪ್ ಹಾಕಿದ್ದೇನೆ. ಎಲ್ಲರೂ ತುಂಬ ಜನರು, ಅಂದರೆ ನಾನು ಇನ್ವೈಟ್ ಮಾಡಿದ್ದು ಎಲ್ಲರೂ ಕೂಡ ಏನು ಪ್ರೆಸೆಂಟ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು, ಎಲ್ರಿಗೂ ಥ್ಯಾಂಕ್ಸ್. ಸೊ ಹಾಗೆ ತುಂಬ ಡ್ರೆಸ್ಸಸ್ ಎಲ್ಲ ಸಿಕ್ಕಿದೆ, ಅದನ್ನು ಕೂಡ ಒಂದ್ಸಲ ನಾನು ಹಾಕ್ತೇನೆ, ಅಂದರೆ ಗಿಫ್ಟ್ ಸಿಕ್ಕಿದನಲ್ಲ ಯಾವ ಥರದ್ದು ಡ್ರೆಸ್ ಎಲ್ಲ ಸಿಕ್ಕಿದೆ ಅಂತ. ಹಾಗೆ ಆಮೇಲೆ ನಾವು ಮನೇಲಿ ಮಾಡಲಿಲ್ಲ, ಒಂದು ಹಾಲ್ ಬುಕ್ ಮಾಡಿದ್ವಿ, ಅದರಲ್ಲಿ ಮಾಡಿದ್ವಿ. ತುಂಬ ಚೆನ್ನಾಗಿ ನಡೀತು ಫಂಕ್ಷನ್. ಹೇಗಾಗ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ತುಂಬ ಖುಷಿ ಆಯಿತು. ಸೊ ಇದಿಷ್ಟು. ನೀವು ಸಾಂಗ್ ನೋಡಿದ್ರಲ್ವ, ಇಷ್ಟ ಆದರೆ ನೀವು ಕೂಡ ಕಮೆಂಟ್ ಮಾಡಿ.
ಇದು ನೋಡಿ, ಇದೇನೆಂದರೆ ನಾನು ಹೇಳಿದ್ನಲ್ವ, ನನ್ನ ಫ್ಯಾಮಿಲಿಯಲ್ಲಿ ಒಂದು ಮ್ಯಾರೇಜ್ ಫಂಕ್ಷನ್ ಆಗಿತ್ತು. ಅಂದರೆ ನನ್ನ ಹಸ್ಬೆಂಡ್ ಕಸಿನ್ ಇದ್ದು, ಅವರು ಸಡನ್ನಾಗಿ ಈವ್ನಿಂಗ್ ಬರ್ತಾವೆ ಅಂತ ಹೇಳಿದರು. ಅಂದರೆ ಅವರಿಗೆ ಏನು ನೂನ್ ಟೈಮಲ್ಲಿ ಬೇರೆ ಕಡೆ ಎಲ್ಲಿಗೂ ಹೋಗಬೇಕಿತ್ತು. ಸೊ ನಾವು ಒಂದು ಸಲ ಬಂದು ಹೋಗ್ತೀವಿ ಅಂತ ಹೇಳಿದರು. ಸಡನ್ನಾಗಿ ನಮಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಬರಲಿಲ್ಲ. ಸೊ ನಾವು ಈ ಥರ ಎಲ್ಲ ಸ್ನ್ಯಾಕ್ಸ್ ಐಟಮ್ ಮಾಡುವ ಅಂತ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ವಿ. ಸೊ ಇದರಲ್ಲಿ ನಾನು ಕೆಲವೊಂದು ಇಯರ್ ಫಾಸ್ಟಿಂಗ್ ಸೆರೆಮನಿದ್ದು ಫೋಟೋ ಹಾಕಿದ್ದೇನೆ. ಅದರೊಟ್ಟಿಗೆ ಸಾಂಗ್ ಕೂಡ ಇದೆ, ನೋಡಿ. ಇಷ್ಟ ಆದರೆ ನೀವು ಕೂಡ ലൈക്ക് ಮಾಡಿ ഷെയർ ಮಾಡಿ. താങ്ക് യു. നീ കൊഞ്ചി കളിച്ചിടും തേനെ നിന്റെ കാത് കുത്തും നാളിനല്ലേ നഹ്സ ഫാത്തിമ മോളെ നസീർ പപ്പാന്റെ അഴകെ മമ്മ സുഹാത്തന്റെ നിധിയെ എന്റെ കാത് കുത്തും നാളിനല്ലേ നഹ്സ ഫാത്തിമ മോളെ അഴകേറും കൺമണിയെ രസമേറും പൂമണിയെ ആഘോഷ നാളിതല്ലേ ആശംസ പാടിടാം അഴകേ കനിയെ പൊന്നും കൺമണി മോളെ ആഘോഷ നാളിലായി ആശംസ പാടിടാം അഴകേ കനിയെ പൊന്നും കൺമണി മോളെ ആഘോഷ നാളിലായി ആശംസ പാടിടാം കൊഞ്ചിടും കൺമണി പൂവേ നീ കൊഞ്ചി കളിച്ചിടും തേനെ എന്റെ കാത് കുത്തും നാളിനല്ലേ നഹ്സ ഫാത്തിമ മോളെ.